सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् चतुर्दशे वेदाध्यधिकरणे अस्मिन् वेदाध्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः पञ्चविंशं सूत्रम्। पादादितः पञ्चविंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पञ्चविंशं सूत्रं तदवशिष्टभाष्यभागं च यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। ॐ शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकं चतुर्दशं वेदाद्यधिकरणम्। ॐ वेदाद्यर्थभेदात् ॐ वेदाद्यर्थभेदात्। वेदादीनां वेद्य प्रवेद प्रवर्ग्यादीनां विद्यासु न उपसंहारः कुतः अर्थभेदात्। ಇದು ಸೂತ್ರಾರ್ಥ. ಇದರಲ್ಲಿ ನಾವು ಪೂರ್ವ ಪಕ್ಷದವರೆಗೂ ಬಂದಿದ್ದೇವೆ. ಪೂರ್ವ ಪಕ್ಷ ಆಗಿದೆ. ಪೂರ್ವಪಕ್ಷಿ ತನ್ನ ಒಂದು ಸಿದ್ಧಾಂತವನ್ನ ಹೇಳಿ ಮುಗಿಸಿದ್ದಾನೆ.
ಏನು ಹೇಳಿದ್ದಾನೆ ಅಂತಂದರೆ ನಾವು ಆ ಶ್ಲೋಕವನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ಟು ಶ್ಲೋಕವನ್ನು ಒಂದು ಸಾರಿ ಪಠನ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಸಂಶಯ ಪೂರ್ವಪಕ್ಷ ಎರಡೂ ಗೊತ್ತಾಗ್ಬಿಡುತ್ತೆ. ನೋಡೋಣ. ವೇದ್ಯ ಮಂತ್ರ ಪ್ರವರ್ಗ್ಯಾದಿ ವಿದ್ಯಾಂಗಮಥವಾ ನತೋ. ವೇದ್ಯ ಮಂತ್ರ ಪ್ರವರ್ಗ್ಯಾದಿ ವಿದ್ಯಾಂಗಂ ಅಥವಾ ನತು. ವಿದ್ಯಾ ಸನ್ನಿಧಿ ಪಾಠೇನ ವಿದ್ಯಾಂಗೆ ಮಂತ್ರಕರ್ಮಣಿ. ಅರ್ಥವಾಯ್ತು. ಹೀಗೆ ಈ ವೇದ್ಯ ಮಂತ್ರ ಮತ್ತೆ ಪ್ರವರ್ಗ್ಯ ಇವುಗಳು ಬೇರೆ ಬೇರೆಯ ಉಪನಿಷತ್ತುಗಳಲ್ಲಿ ಪಠಿತವಾಗಿವೆ. ಎಲ್ಲಿ? ಉಪನಿಷತ್ತುಗಳಲ್ಲಿ ಪಠಿತವಾಗಿವೆ. ಹಾಗೆ ಪಠಿತವಾಗಿ ನಮ್ಮ ಸಂಶಯ ಏನು ಬರುತ್ತೆ, ಇದು ಉಪನಿಷತ್ತಿನ ಪರಮ ಗುರಿಯಾದ ಈ ಒಂದು ಆತ್ಮವಿದ್ಯೆ ಅಂತ ಹೇಳಿದೆಯಲ್ಲ, ಅದನ್ನ ತಿಳಿಸಿಕೊಡುವುದಕ್ಕೆ ಇದು ಕೂಡ ಅಂಗವಾಗಿದೆಯೇ? ಯಾವುದು? ಇದು ಯಾವುದು? ವೇದ್ಯ ಮಂತ್ರ ಪ್ರವರ್ಗ್ಯ ಇವುಗಳು ಕೂಡ ಈ ಆತ್ಮವಿದ್ಯೆಗೆ ಅಂಗವಾಗಿ ಹೇಳಿದ್ದಾರೆಯೇ? ಯಾಕೆ? ಉಪನಿಷತ್ತುಗಳಲ್ಲಿ ಹೇಳಿಬಿಟ್ಟಿದ್ದಾರಲ್ಲ ಆತ್ಮವಿದ್ಯಾ ಪ್ರಕರಣದಲ್ಲಿ. ಆದ್ದರಿಂದ ಈ ಸಂಶಯ ಪ್ರಾಪ್ತವಾಗಲಾಗಿ ಏನು ಮೊದಲಿಗೆ ನಮಗೆ ಏನು ತೋರುತ್ತೆ ಅಂದ್ರೆ, ವಿದ್ಯಾಸನ್ನಿಧಿ ಪಾಠೇನ, ವಿದ್ಯಾಸನ್ನಿಧಿಯಲ್ಲಿ ಇದು ಪಠಿತವಾಗಿರುವುದರಿಂದ. ವಿದ್ಯಾಸನ್ನಿಧಿ ಅಂದ್ರೇನು? ಉಪನಿಷತ್ತು. ಉಪನಿಷತ್ತುಗಳು ಇರುವುದು ಯಾತಕ್ಕೆ? ವಿದ್ಯೆಯನ್ನ ಹೇಳುವುದಕ್ಕೆ. ಹೀಗೆ ವಿದ್ಯಾಸನ್ನಿಧಿ ಪಾಠೇನ, ವಿದ್ಯಾಸನ್ನಿಧಿಯಲ್ಲಿ ಪಠಿತವಾಗಿರುವುದರಿಂದ ಸಂಶಯ ಯಾಕೆ ಸ್ವಾಮಿ? ಮಂತ್ರಕರ್ಮಣಿ ಏತೆ ದ್ವೇ ಅಪಿ ಮಂತ್ರಕರ್ಮಣಿ, ವೇದ್ಯ ಮಂತ್ರ ಕರ್ಮಣಿ, ವೇದ್ಯ ಮಂತ್ರ ಪ್ರವರ್ಗ್ಯಾದಿ ಕರ್ಮಣಿ ಅಂತ. ಮಂತ್ರ ವೇದ್ಯ ಮಂತ್ರ, ಕರ್ಮ ಏನು ಪ್ರವರ್ಗ್ಯ, ಇವೆರಡೂ ಕೂಡ ವಿದ್ಯೆಗೆ ಅಂಗವಾಗಿಯೇ ಬಂದಿವೆ. ಅಲ್ಲಿ ಪೂರ್ವಪಕ್ಷ ಹೇಳ್ಬಿಟ್ಟ. ಇಲ್ಲಿ ಕೊನೆಗೆ ಒಂದು ಇದನ್ನ ಹಾಕಿ ಆಕ್ಷೇಪವನ್ನು ಹಾಕಿದ್ರು ಸಿದ್ಧಾಂತಿಗಳು. ಏನು? ಅಲ್ಲಪ್ಪ, ವಿದ್ಯಾ ಸನ್ನಿಧಿ ಪಾಠೇನ ಅಂತೇನೋ ಹೇಳಿದೆ, ಸರಿ, ಅದು ಉಪನಿಷತ್ತುಗಳಲ್ಲೇ ಅದನ್ನು ಹಾಕಿಬಿಟ್ಟಿದ್ದಾರೆ, ಆದ್ದರಿಂದ ಅದು ವಿದ್ಯೆಗೆ ಅಂಗವಾಗಿದೆ ಅಂತ ನೀನು ಹೇಳ್ತಾ ಇದ್ದೀಯೆ. ಆದರೆ ಇದರ ಅರ್ಥ ನೋಡಿದ್ರೆ ಯಾವುದು? ಈ ಸರ್ವಂ ಪ್ರವಿದ್ಯ, ಹೃದಯಂ ಪ್ರವಿದ್ಯ, ಧಮನಿ ಪ್ರವೃದ್ಯ ಇವೆಲ್ಲ ಇದೆಯಲ್ಲ, ಇದರ ಅರ್ಥವನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ? ಓಹೋ, ಇದೇನಪ್ಪ ಇದು ವಿದ್ಯೆಯಲ್ಲಿ ಈ ಪ್ರಯುಕ್ತವಾಗತಕ್ಕಂಥ ಮಂತ್ರವಾ ಅಂತ ಸಂದೇಹ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಇವೆಲ್ಲ ವಿದ್ಯೆಗೂ ಇದಕ್ಕೂ ಎಲ್ಲಿ ಸಂಬಂಧವೇ ಇಲ್ಲವಲ್ಲ. ಮತ್ತೆ ಯಾಕೆ ಹಾಕಿದ್ದಾರೆ ಅದಕ್ಕೆ ಬೇರೆ ಕಡೆ ವಿನಿಯೋಗ ಇದೆ. ವಿದ್ಯೆಯಲ್ಲಿ ವಿನಿಯೋಗ ಇಲ್ಲ, ಬೇರೆ ಕಡೆ ಇದೆ ವಿನಿಯೋಗ. ಇದಕ್ಕೆ ಬೇರೆ ಕಡೆ ಎಲ್ಲಿ ಸ್ವಾಮಿ? ಅರೆ ಅಭಿಚಾರ ಕರ್ಮಗಳಲ್ಲಿ, ಆಭಿಚಾರಿಕ ಕರ್ಮದಲ್ಲಿ ವಿನಿಯೋಗ ಹೇಳಿದ್ದಾರೆ ಇದಕ್ಕೆ. ಅಲ್ಲಿ ಅರ್ಥ ಸರಿಯಾಗಿದೆ, ಸರ್ವ ಪ್ರವಿದ್ಯ, ಹೃದಯ ಪ್ರವಿದ್ಯ ಎಲ್ಲ ಸರಿಯಾಗಿದೆ. ಅಲ್ಲಿಗೆ ಆಭಿಚಾರಿಕ ಕರ್ಮದಲ್ಲಿ ಇದಕ್ಕೆ ವಿನಿಯೋಗವನ್ನು ಹೇಳಿಬಿಟ್ಟಿರುವುದರಿಂದ ಒಂದು ಸಾರಿ ವಿನಿಯೋಗ ಹೇಳಿಬಿಟ್ಟಿದ್ದಾರೆ ಅದಕ್ಕೆ. ಹೀಗೆ ಆಗಲೇ ಇದು ವಿನಿಯೋಗವನ್ನ ಹೇಳಿಬಿಟ್ಟಿರುವುದರಿಂದ, ಇದಕ್ಕೆ ವಿನಿಯುಕ್ತವಾಗಿರುವುದರಿಂದ ತಿರ್ಗಾ ಇನ್ನೊಂದು ಕಡೆ ವಿನಿಯೋಗ ಮಾಡ್ತೀನಿ ಅಂದ್ರೆ, ಈ ಮಂತ್ರಗಳಿಗೆ ಒಂದು ಕಡೆ ವಿನಿಯೋಗ ಆಗಿ ಹೋಗಿದೆ. ಆ ಒಂದು ಕಡೆ ವಿನಿಯೋಗ ಅದು ಅಲ್ಲಿಗೆ ಸಂಬಂಧಪಟ್ಟಿದೆ. ಅದು ತಿರ್ಗಾ ಅದನ್ನ ಹೇಳ್ಕೊಂಬಂದು ಇಲ್ಲಿಗೂ ಸಂಬಂಧ ಇದೆ, ಇಲ್ಲಿಗೂ ವಿನಿಯೋಗ ಹೇಳ್ತೇವೆ ಅಂದ್ರೆ, ಅದು ಕರ್ಮಗಳಲ್ಲಿ, ಆಭಿಚಾರಿಕ ಕರ್ಮಗಳಲ್ಲಿ ಅದಕ್ಕೆ ವಿನಿಯೋಗವನ್ನು ಹೇಳಿದ್ದಾರೆ. ಹೌದು ತಾನೆ? ಹಾಗಾಯ್ತು, ಅಲ್ಲಿ ಮುಗೀತದು. ಆಭಿಚಾರಿಕ ಕರ್ಮಗಳಲ್ಲಿ ಅದಕ್ಕೆ ವಿನಿಯೋಗ ಇದೆ. ಒಂದು ಸಾರಿ ಅದಕ್ಕೆ ವಿನಿಯೋಗ ಅಂತ ಹೇಳಿದ ಮೇಲೆ ಅದನ್ನೇ ತಗೊಂಡು ವಿನಿಯುಕ್ತವಾದದ್ದನ್ನೇ
ತಿರ್ಗಾ ಇನ್ನೊಂದು ಕಡೆ ವಿನಿಯೋಗ ಮಾಡೋಕ್ಕಾಗತ್ತಾ? ಒಂದು ಕಡೆ ವಿನಿಯೋಗ ಹೇಳ್ಬಿಟ್ಟಿದ್ದಾರೆ, ಅದನ್ನೇ ತಗೊಂಡು ತಿರ್ಗಾ ಇನ್ನೊಂದು ಕಡೆ ವಿನಿಯೋಗ ಮಾಡ್ತೀನಿ ಅಂದ್ರೆ ಅದು ಎಲ್ಲಿ? ಅದಕ್ಕೆ ವಿರುದ್ಧವಾದ ವಿದ್ಯೆ ಎಲ್ಲಿ? ಆಭಿಚಾರಿಕ ವಿದ್ಯೆ ಅದೊಂಥರ ವಿದ್ಯೆ, ಆತ್ಮವಿದ್ಯೆ ಅದಕ್ಕೆ ವಿರುದ್ಧವಾದ ವಿದ್ಯೆ. ಅಲ್ಲಿ ತಗೊಂಬಂದು ಪ್ರಯೋಗ ಮಾಡ್ತೀನಿ ಅಂದ್ರೆ ಅಲ್ಲಾಗಲೇ ಪ್ರಯುಕ್ತವಾಗಿಬಿಟ್ಟಿದೆ ಅದು. ಏನು ಇದಕ್ಕೆ ಒಂದು ನ್ಯಾಯ ಇದೆಯೇ? ಏನು ವಿಯುಕ್ತ ಇದು ವಿನಿಯುಕ್ತಸ್ಯ ವಿನಿಯೋಗ, ಯಾವುದು ವಿನಿಯುಕ್ತವಾಗಿದೆಯೋ ಅದಕ್ಕೆ ವಿನಿಯೋಗವನ್ನು ಹೇಳುವುದು ಏನದು? ಸಾಧು ಅಲ್ಲ. ಅದು ಒಂದು ಕಡೆ ವಿನಿಯೋಗವಾಗಿದೆ, ಅದಕ್ಕೆ ತಿರ್ಗಾ ಇನ್ನೊಂದು ಕಡೆ ತಗೊಂಬಂದು ವಿನಿಯೋಗ ಹೇಳಿದ್ರೆ ಸಾಧು ಅಲ್ಲ ಅಂತ ಹೇಳಿದ್ರು. ಯಾರು? ಈ ಸಿದ್ಧಾಂತಿಗಳು ಯಾರು? ಪೂರ್ವ ಪಕ್ಷಕ್ಕೆ ಎದುರಾಗಿರ್ತಕ್ಕಂಥವ್ರು. ಏನಪ್ಪ ಹೀಗೆ ಅಂತ. ಅದಕ್ಕೆ ಅವನೊಂದು ಮಾತು ಹೇಳಿದ್ದ, ನೋಡಿ ಸ್ವಾಮಿ, ಒಂದು ಕಡೆ ವಿನಿಯುಕ್ತವಾಗಿದ್ದ ಮಾತ್ರಕ್ಕೆ ಅದನ್ನ ಇನ್ನೊಂದು ಕಡೆ ವಿನಿಯೋಗಕ್ಕೆ ತೆಗೆದುಕೊಳ್ಳಬಾರದು ಅಂತಕ್ಕಂಥದ್ದು ನಿಯಮ ಏನೂ ಇಲ್ಲ. ಓಹೋ, ಇದೇನಿದು? ಒಂದು ಕಡೆ ವಿನಿಯುಕ್ತ ಆಗಿಬಿಟ್ಟಿದೆ, ಅದನ್ನು ಇನ್ನೊಂದು ಕಡೆ ಆಗ್ತದೆ. ಹಾಗೇನು ನಿಯಮ ಇಲ್ಲ ಸ್ವಾಮಿ. ವಿನಿಯುಕ್ತಸ್ಯ ವಿನಿಯೋಗ ಕರ್ತವ್ಯ ಹೇಳಿದೆ, ವೇದಗಳಲ್ಲಿ ಹೇಳ್ಬಿಟ್ಟಿದೆ ಅದು. ಅರೆ, ವೇದಗಳಲ್ಲಿ ಹೇಳಿದ್ಯಾ? ಎಲ್ಲಪ್ಪ ಹೇಳಿದೆ? ಹೌದು ಸ್ವಾಮಿ, ಒಂದು ಕಡೆ ವಿನಿಯೋಗವನ್ನು ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ಮತ್ತೊಂದು ಕಡೆ ವಿನಿಯೋಗವನ್ನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಹೀಗೆ ಹೇಳ್ಬಿಟ್ಟು ದೃಷ್ಟ ಅಂತ ಕೊಟ್ಟುಬಿಟ್ಟು ತನ್ನ ಒಂದು ಸಿದ್ಧಾಂತವನ್ನ, ಅಭಿಪ್ರಾಯವನ್ನ ಅವನು ನಿಲ್ಲಿಸ್ದ, ತನ್ನ ವಾದ ನಿಲ್ಲಿಸ್ದ. ಯಾವುದಪ್ಪ ಅದು? ಉದಾಹರಣೆ, ದೃಷ್ಟಾಂತನೇ ಹೇಳ್ತಕ್ಕಂಥದ್ದು. ಒಂದು ಸಾರಿ ವಿನಿಯುಕ್ತವಾದದ್ದಕ್ಕೆ ಇನ್ನೊಂದು ಕಡೆ ವಿನಿಯೋಗ ಹೇಳೋದಕ್ಕೆ ಎಲ್ಲಿದೆ ಅದಕ್ಕೆ ಅಂದ್ರೆ ಅದಕ್ಕೆ ಹೇಳ್ದ ನೋಡಿ, ಮೊನ್ನೆ ಆಗಿರ್ತಾರೆ. ತಥಾ ಪ್ರವರ್ಗ್ಯಾದೀನಾಂ ಕರ್ಮಣಾಂ ಅನ್ಯತ್ರಾಪಿ ವಿನಿಯುಕ್ತಾನಾಂ ಸತಾಂ ಅವಿರುದ್ಧೋ ವಿದ್ಯಾಸು ವಿನಿಯೋಗ ವಾಜಪೇಯೇ ಇವ ಬೃಹಸ್ಪತಿ ಸವಸ್ಯ ಅಂತ. ನೋಡಿ ಸ್ವಾಮಿ, ಪ್ರವರ್ಗ್ಯಾದೀನಾಂ ಕರ್ಮಣಾಂ, ಪ್ರವರ್ಗ್ಯವೇ ಮುಂತಾದ ಕರ್ಮಗಳಲ್ಲಿ, ಪ್ರವರ್ಗ್ಯಾದಿ ಅನ್ನೋಂತ ಮೊನ್ನೆ ಹೇಳಿತ್ತು. ಯಾವುದು? ಮುಖ್ಯವಾದ ಒಂದು ಅಂಗ ಯಾಗ ಇದೆ, ಅದಕ್ಕೆ ಅಂಗವಾಗಿ ಪೂರ್ವಭಾವಿಯಾಗಿ ಮಾಡತಕ್ಕಂಥ ಕೆಲವು ಕರ್ಮಗಳು. ಇದೇನಿದೆಯಾ ಈ ಪ್ರವರ್ಗ್ಯ ಇದೆಯಲ್ಲ, ಇದು ಕರ್ಮ. ಇದನ್ನ ಅಲ್ಲಿಗೆ ವಿನಿಯೋಗ, ಆ ಒಂದು ಸಂದರ್ಭಕ್ಕೆ ವಿನಿಯೋಗವನ್ನು ಹೇಳಿದ್ದಾರೆ. ಅನ್ಯತ್ರಾಪಿ ವಿನಿಯುಕ್ತ ಅಲ್ಲಿ ಎಲ್ಲೋ ಬೇರೆ ಒಂದು ಕಡೆ ಅದಕ್ಕೆ ವಿನಿಯೋಗ ಹೇಳಿದ್ದಾರೆ. ಆದರೂ ಕೂಡ ಅದು ಅವಿರುದ್ಧ ಏನಾಗೋದಿಲ್ಲ. ಯಾವಾಗ? ವಿದ್ಯಾಸು ವಿನಿಯೋಗ. ಒಂದು ಕಡೆ ಆಭಿಚಾರಿಕ ಕರ್ಮದಲ್ಲಿ ಅದಕ್ಕೆ ವಿನಿಯೋಗವನ್ನು ಹೇಳಿದ್ದಾರೆ, ಸರ್ವಂ ಪ್ರವಿದ್ಯಾ ಹೃದಯ ಪ್ರವಿದ್ಯಾ ಅಂತ ಅನ್ನೋದನ್ನ ಹೇಳಿದ್ದರೂ ಕೂಡ ಇನ್ನೊಂದು ಕಡೆ ಆತ್ಮವಿದ್ಯಾ ಪ್ರಕರಣದಲ್ಲೂ ಕೂಡ ಅದಕ್ಕೆ ವಿನಿಯೋಗವನ್ನು ಹೇಳೋದು ಏನು ತಪ್ಪಿಲ್ಲ ಸ್ವಾಮಿ. ಏನಪ್ಪ ಒಂದು ಕಡೆ ವಿನಿಯೋಗ ಏನೇ ಸ್ವಾಮಿ? ನೋಡಿ ಹೇಳ್ಬಿಟ್ಟ ಉದಾಹರಣೆ. ಏನು? ವಾಜಪೇಯ ಇವ ಬೃಹಸ್ಪತಿ ಸವಸ್ಯ. ವಾಜಪೇಯದಲ್ಲಿ ಅಂದ್ರೆ ವಾಜಪೇಯ ಅಂತ ಅದಕ್ಕೊಂದು ಯಾಗ, ಆ ಸಂಸ್ಥೆ ಅಂತ ಹೇಳ್ತಾರೆ ಅದಕ್ಕೆ, ವಾಜಪೇಯಕ್ಕೆ. ಬೃಹಸ್ಪತಿ ಸವಸ್ಯ, ಬೃಹಸ್ಪತಿ ಸವ, ವಾಜಪೇಯದಲ್ಲಿ ಬೃಹಸ್ಪತಿ ಸವ ಇದ್ದಂತೆ ಅಂತ ಹೇಳ್ಬಿಟ್ರು. ಏನು? ನಮಗೇನು ವಾಜಪೇಯಿ ಅಂದ್ರೆ ಗೊತ್ತಿಲ್ಲ, ಬೃಹಸ್ಪತಿ ಸವ ಅಂದ್ರೆ ಏನು ಗೊತ್ತಿಲ್ಲ, ಅದು ಹೇಗೆ ಇದಕ್ಕೆ ಅಂಗ ಆಗಿದೆ ಅಂತ ಅನ್ನೋದು ಏನೂ ಗೊತ್ತಿಲ್ಲ. ಹೌದು ತಾನೆ? ನಾನು ಹೇಳಿದ್ದೆ, ಇಲ್ಲಿ ವ್ಯಾಖ್ಯಾನಗಳಲ್ಲಿ ಮತ್ತೆ ಬೇರೆ ಕಡೆ ಅತ್ಯಂತ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಅಷ್ಟೊಂದು ವಿಸ್ತಾರ ಬೇಡ, ಸುಮ್ಮನೆ ಸ್ಥೂಲವಾಗಿ ಇದರ ಸ್ವರೂಪ ಮಾತ್ರ ನಾವು ತಿಳ್ಕೊಂಡು ನೋಡಿ. ಮೊಟ್ಟ ಮೊದಲಿಗೆ ಈ ವಾಜಪೇಯ ಹೇಳಿದ್ದಾರಲ್ಲ, ವಾಜಪೇಯೇ ಇವ ಬೃಹಸ್ಪತಿ ಸವಸ್ಯ ಅಂತ. ವಾಜಪೇಯ ಅಂದ್ರೇನು? ವಾಜಪೇಯ ಅಂತಕ್ಕಂಥದ್ದು ಅದು ಒಂದು ಯಜ್ಞ ಪ್ರಕಾರ, ಅದೊಂದು ಯಜ್ಞದ ವಿಧ, ಅದೊಂದು ಯಜ್ಞ ವಿಧ. ಅದು ಯಾವುದರಲ್ಲಿ ಬರುತ್ತೆ? ಈ ಒಂದು ಈ ಅಗ್ನಿಷ್ಟೋಮ, ಜ್ಯೋತಿಷ್ಠೋಮ ಎಂಬುದನ್ನು ಏನು ಹೇಳ್ತಾರೆ ಯಾಗ, ಅದರ ಒಂದು ಸಂಸ್ಥೆಗಳು ಇದು. ಯಾವುದು? ಈ ವಾಜಪೇಯ ಅಂತಕ್ಕಂಥದ್ದು. ಆ ಅಗ್ನಿಷ್ಟೋಮ ಅಂತಕ್ಕಂಥ ಆ ಒಂದು ಜ್ಯೋತಿಷ್ಠೋಮ ಅಂತಕ್ಕಂಥದ್ದಕ್ಕೆ 7 ಸಂಸ್ಥೆಗಳಿವೆ. ಆ ಜ್ಯೋತಿಷ್ಠೋಮ ಯಾಗಕ್ಕೆ 7 ಸಂಸ್ಥೆಗಳು. ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ,
ಉಕ್ತ್ಯ, ಆಮೇಲಿಂದ ಅತಿರಾತ್ರ, ಆ ಷೋಡಶಿ, ಮತ್ತೆ ಅತಿರಾತ್ರ, ಮತ್ತೆ ವಾಜಪೇಯ, ಈ ತರ ಸಂಸ್ಥೆ. ವಾಜಪೇಯ ಅಂತ ಒಂದು ಸಂಸ್ಥೆ ಅದು. ಆ ವಾಜಪೇಯ ಇದು ಜ್ಯೋತಿಷ್ಠೋಮಯಾಗದ ಸಂಸ್ಥೆ. ಈ ಜ್ಯೋತಿಷ್ಠೋಮಯಾಗ ಎಂಥದ್ದು ಅಂದ್ರೆ, ಈ ಯಜ್ಞದಲ್ಲಿ 2 ವಿಧ. ಏನು ವಿಧ ಅಂತಂದ್ರೆ, ಒಂದು ಹವಿರ್ ಯಜ್ಞಗಳು, ಮತ್ತೊಂದು ಸೋಮಯಜ್ಞಗಳು ಅಂತ 2 ವಿಧ. ಯಜ್ಞಗಳನ್ನ 2 ವಿಧವಾಗಿ ವಿಂಗಡಿಸಿದ್ದಾರೆ. ಒಂದು ಹವಿರ್ ಯಜ್ಞ, ಇನ್ನೊಂದು ಸೋಮಯಜ್ಞ. ಇದು ಈ ಪ್ರಕೃತ ಇಲ್ಲಿ ಈ ವಾಜಪೇಯ ಇದೆಯಲ್ಲ, ಅದು ಅಗ್ನಿಷ್ಠೋಮ, ಇದು ಜ್ಯೋತಿಷ್ಠೋಮ. ಈ ಜ್ಯೋತಿಷ್ಠೋಮ ಅಂತಕ್ಕಂಥದ್ದು ಇದು ಯಾವುದಿದು? ಇದು ಸೋಮಯಾಗಕ್ಕೆ ಸಂಬಂಧಪಟ್ಟಿದ್ದು, ಹವಿರ್ ಯಜ್ಞ ಅಲ್ಲ. ಯಾತಕ್ಕೆ ಹವಿರ್ ಯಜ್ಞ ಅಂದ್ರೇನು, ಸೋಮಯಜ್ಞ ಅಂದ್ರೇನು ಅಂತಂದ್ರೆ, ಆ ಯಜ್ಞದಲ್ಲಿ ನಾವು ಯಾವ ದ್ರವ್ಯವನ್ನ ಹಾಕ್ತೇವೆಯೋ ಅದಕ್ಕೆ ತಕ್ಕ ಹಾಗೆ ಹೆಸರು ಕೊಟ್ಟಿದ್ದಾರೆ, ಅಷ್ಟೇ, ಇನ್ನೇನಿಲ್ಲ. ಒಂದು ವೇಳೆ ಇಂತಹ ಯಜ್ಞದಲ್ಲಿ ನಾವು ಸೋಮವನ್ನ ದ್ರವ್ಯವನ್ನಾಗಿ ಉಪಯೋಗಿಸಬೇಕು. ಸೋಮದ್ರವ್ಯ, ಸೋಮ ಅಂದ್ರೆ ಅದಕ್ಕೆ ಬೇಕಾದಷ್ಟು ವಿಧಿ ಇದೆ. ಅಯ್ಯೋ, ಅದರ ಜಜ್ಜಿ ಕುಟ್ಟಿ ತೆಗಿಬೇಕಾದ ಸೋಮರಸವನ್ನ, ಆ ಸೋಮರಸವನ್ನ ಅದಕ್ಕೆ ದ್ರವ್ಯವನ್ನಾಗಿ ಹಾಕ್ತಾರೆ ಎಲ್ಲಿ ಯಜ್ಞದಲ್ಲಿ. ಅಂಥ ಯಜ್ಞಗಳಿಗೆಲ್ಲವೂ ಕೂಡ ಸೋಮಯಜ್ಞ ಅಂತ ಹೆಸರಾಯಿತು. ಮತ್ತೆ ಇನ್ನು ಕೆಲವು ಯಜ್ಞಗಳಿವೆ, ನಮಗೆಲ್ಲ ಗೊತ್ತಿರತಕ್ಕಂಥ ಸೋಮಯಜ್ಞ ನಾವ್ಯಾರು ನೋಡಿಲ್ಲ. ನೋಡಿದಿರೋ ಕೆಲವರು ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಏನು, ಆ ಸೋಮ ಲತೆನ ತಗೊಂಬಂದು ಅದನ್ನ ಗ್ರಾವಣ ಅಂತ ಜಜ್ಜಿ ಅದಕ್ಕೆ ಮಂತ್ರಗಳು, ಬೇಕಾದಷ್ಟು ಮಂತ್ರಗಳಿದೆ, ಅದನ್ನೆಲ್ಲ ಹೇಳಿ ರಸ ತೆಗೆದು ಆ ಸವನ ಅಂತ ಮಾಡಿ, ಪ್ರಾತಃ ಸವನ, ಮಾಧ್ಯಂತರ ಸವನ, ತೃತೀಯ ಸವನ ಅಂತ ಹೇಳಿ ಅದಕ್ಕೆ ಬೇಕಾದಷ್ಟು ವಿಧಿ ಬೇಡ. ಮತ್ತೆ ಹವಿರ್ ಯಜ್ಞ ಅಂತಕ್ಕಂಥದ್ದೇನು? ಹವಿರ್ ಯಜ್ಞ ಅಂದ್ರೆ ಯಾವ ಯಜ್ಞದಲ್ಲಿ ಹವಿಸ್ಸನ್ನ ದ್ರವ್ಯವನ್ನಾಗಿ ಹಾಕುತ್ತಾರೆಯೋ ಅದಕ್ಕೆಲ್ಲ ಹವಿರ್ ದ್ರವ್ಯ ಅಂತ. ಅದನ್ನು ನಾವು ನೋಡಿದ್ದೇವೆ, ನಾವೆಲ್ಲ ಮಾಡ್ತಕ್ಕಂಥದ್ದು ಹವಿರ್ ದ್ರವ್ಯ ಹೋಮ. ತುಪ್ಪ ಹಾಕ್ತೇವೆ, ಅದು ಹವಿರ್. ಈ 2 ಇದೆ. ಇದು ಯಾವುದಿದು? ಇದು ಸೋಮಯಾಗ ಸಂಬಂಧಪಟ್ಟಿದ್ದು. ಯಾವುದು? ವಾಜಪೇಯ ಅಂತಕ್ಕಂಥದ್ದು. ಜ್ಯೋತಿಷ್ಠೋಮದಲ್ಲಿ ಒಂದು ಸಂಸ್ಥೆ ಇದೆ, 7 ಸಂಸ್ಥೆ ಇದೆ, ಒಂದು ಸಂಸ್ಥೆ ಇದೆ. ಇಲ್ಲಿ ಈ ವಾಜಪೇಯ ಅಂತಕ್ಕಂಥದ್ದು ಯಾವಾಗ ಮಾಡ್ತಾರೆ ಅಂತಂದ್ರೆ, ಈ ವಾಜಪೇಯ ಅಂತಕ್ಕಂಥದ್ದನ್ನ ಈ ಬೃಹಸ್ಪತಿ ಸವ ಅಂತೇಳಿ ಹೇಳಿದ್ದಾರಲ್ಲ, ಬೃಹಸ್ಪತಿ ಸವ ಎನ್ನುವ ಒಂದು ಯಜ್ಞದಲ್ಲಿ ಇದನ್ನ ವಾಜಪೇಯ ಅಂತಕ್ಕಂಥ ಒಂದು ಯಜ್ಞವನ್ನು ಹೇಳಿದ್ದಾರೆ. ಈ ವಾಜಪೇಯವನ್ನ ಮಾಡಿ ಅನಂತರ ಯಾರು ಮಾಡ್ತಾರೆ? ಈ ಅಧ್ವರ್ಯು ಪುರೋಹಿತ. ಅವನು ಯಾರು? ಅಧ್ವರ್ಯು ಪುರೋಹಿತ, ಅವನು ಬ್ರಾಹ್ಮಣ. ಅವನು ಮಾಡತಕ್ಕಂತಹ ಕರ್ಮ ಇದು. ಅವನು ಮಾಡತಕ್ಕಂತಹ ಕರ್ಮ ಯಾವುದು? ಬೃಹಸ್ಪತಿ ಸವ ಅಂತಕ್ಕಂಥದ್ದು, ಅದೊಂದು ಯಜ್ಞ. ಬೃಹಸ್ಪತಿ ಸವ ಅಂತಂದ್ರೆ ಯಜ್ಞ ಅಂತಕ್ಕಂಥದ್ದು. ಸವ ಅಂದ್ರೆ ಯಜ್ಞ ಅಂದ್ರೇನು? ಸವ ಅಂತಕ್ಕಂಥದ್ದು ಏನು, ಯಾವ ನಿರ್ವಚನ ಅಂದ್ರೆ, ಸೂಯತೆ ಸೋಮೇನ ಇತಿ ಸವಃ. ಈ ಸೋಮಯಜ್ಞ ಇದೆಯಲ್ಲ, ನಾವು ಹೇಳಿದ್ರಲ್ಲ ಸೋಮಯಜ್ಞ ವಿಚಾರ, ಅದಕ್ಕೆಲ್ಲ ಸವ ಅಂತ ಹೆಸರು. ಸವ ಅಂದ್ರೇನು? ಸೂಯತೆ ಸೋಮೇನ ಇತಿ ಸವಃ. ಸೋಮದಿಂದ ಯಾವ ಯಜ್ಞವನ್ನು ಮಾಡ್ತಾರೋ ಅವಕ್ಕೆಲ್ಲವೂ ಹೆಸರಾಯಿತು ಸವ ಅಂತ ಮತ್ತೊಂದು ಹೆಸರಾಯಿತು. ಹೀಗೆ ಬೃಹಸ್ಪತಿ ಯಜ್ಞ. ಯಾಕೆ ಸವ ಅಂತ ಹೇಳಿದ್ರು? ಅದರಲ್ಲಿ ಸೋಮವನ್ನ ದ್ರವ್ಯವನ್ನಾಗಿ ಉಪಯೋಗಿಸ್ತಾರೆ. ಅದಕ್ಕೆ ಸರಿ ಆಯ್ತು. ಈ ವಾಜಪೇಯಿ ಯಾಗವನ್ನ ಮೊದಲು ಮಾಡಿ ನಂತರ ಬೃಹಸ್ಪತಿ ಸವವನ್ನು ಮಾಡುತ್ತಾರೆ. ಯಾರು ಮಾಡ್ತಾರೆ? ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಇವನ್ನೆಲ್ಲ ಅಂತಂದ್ರೆ, ಸಾಮಾನ್ಯವಾಗಿ ಇವೆಲ್ಲ ಈ ಶ್ರೌತ ಯಜ್ಞಗಳಾದ ಈ ರಾಜಸೂಯ, ಅಶ್ವಮೇಧ ಮುಂತಾದ ಮಹಾಯಜ್ಞಗಳಲ್ಲಿ ಬಹಳ ದೊಡ್ಡ ಯಜ್ಞ. ವಿಧಿ ಅಂತೂ ವಿಪರೀತ ಇದೆ ಅದಕ್ಕೆ. ಹೀಗೆ ಮಾಡಬೇಕು ಅಂತಕ್ಕಂಥದ್ದು. ಇಂತಹ ಕಳೆಗಳಲ್ಲಿ ರಾಜಸೂಯ, ಅಶ್ವಮೇಧ ಇಂತಹ ಕಳೆಗಳಲ್ಲಿ ಏನ್ ಮಾಡ್ತಾರೆ?
ಈ ಒಂದು ವಾಜಪೇಯವನ್ನ ಮಾಡಿ ಆ ನಂತರ ಬೃಹಸ್ಪತಿ ಸವವನ್ನು ಮಾಡ್ತಾರೆ. ಯಾರು ಮಾಡ್ತಾರೆ? ಬ್ರಾಹ್ಮಣರು ಮಾಡ್ತಾರೆ. ಆ ಒಂದು ಅಧ್ವರ್ಯು ಅಂತ ಇರ್ತಾರಲ್ಲ ಅವನು, ಒಟ್ಟಿನಲ್ಲಿ ಬ್ರಾಹ್ಮಣ ಅವ್ರು ಮಾಡ್ತಾರೆ. ಒಂದು ಭಾಗ ಆಯಿತು. ಇನ್ನೊಂದು ಭಾಗ ರಾಜನಾದವನು, ಕ್ಷತ್ರಿಯನಾದವನು ಮತ್ತೊಂದು ಭಾಗದಲ್ಲಿ ರಾಜಸೂಯವನ್ನು ಮಾಡ್ತಾನೆ. ಇವರು ಇಲ್ಲಿ ಈ ವಾಜಪೇಯದಿಂದ ಬೃಹಸ್ಪತಿ ಸವವನ್ನು ಮಾಡ್ತಾರೆ ಬ್ರಾಹ್ಮಣರು. ಅಲ್ಲಿ ಈ ರಾಜನು ರಾಜಸೂಯ ಯಾಗದಿಂದ ಮಾಡ್ತಾರೆ. ಅವನ ಸೋಮದ್ರವ್ಯ ಸೂಯ ಅದು ಬೃಹಸ್ಪತಿ ಸವ ಅದು ಅಷ್ಟೇ, ಸೂಯ ಅದು ಅದು ಮುಂದೆ ಸೋಮೆ ಮಾಡ್ತಾರೆ. ಇಲ್ಲಿ ಮಾಡುವಾಗ ಏನು ಮಾಡ್ತಾರೆ ಅಂತಂದ್ರೆ, ಈ ಸಾಮಾನ್ಯವಾಗಿ ಈ ಒಂದು ಬೃಹಸ್ಪತಿ ಸವ ಅಂತಕ್ಕಂಥದ್ದನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ, ಈ ಒಬ್ಬ ಯಾರು ಮಾಡ್ತಾರೋ ಅವನಿಗೆ ಬ್ರಹ್ಮವರ್ಚಸ್ಸು ಉಂಟಾಗಲಿ. ಇಲ್ಲಿಯೂ ಕೂಡ ಬ್ರಹ್ಮವರ್ಚಸ್ಸು ಉಂಟಾಗಲಿ ಅಂತಂದ್ರೆ, ಓಹೋ ಏನ್ರಿ ಬ್ರಹ್ಮ ತೇಜಸ್ಸು ಕಣ್ರಿ, ಅಯ್ಯಪ್ಪ ನೋಡೋಕ್ಕಾಗಲ್ಲ, ನಾವು ಕಣ್ಣು ಬಿಡೋಕ್ಕಾಗೋದಿಲ್ಲ, ಭಗವಂತ ವಿಶ್ವರೂಪ ದಂದಸ್ಸಂದ್ರೆ ಹೇಳ್ತಾನಲ್ಲ ಆ ಥರ ಅಷ್ಟು ತೇಜಪುಂಜವಾದ ಮುಖಗಳು ಕಣ್ಣಿಂದ ನೋಡೋಕೆ, ಅವೆಲ್ಲ ಒಂದು ರೀತಿಯಲ್ಲಿ ನೋಡಿದ್ರೆ ಉತ್ಪ್ರೇಕ್ಷೆ ಅಂತ ಹೇಳ್ಬೋದು ಅಷ್ಟೇ, ಇನ್ನೇನು ಇಲ್ಲ. ಯಾಕೆ ಅಂದರೆ ಒಬ್ಬ ಬ್ರಹ್ಮವರ್ಚಸ್ಸಿನಿಂದ ಕೂಡಿದವನು ಏನಾಗಿರುತ್ತೆ, ಅವ್ರ ಮುಖ ತೇಜೋಮಯವಾಗಿರ್ಬೋದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ತೇಜೋಮಯವಾಗಿರುತ್ತೆ. ಆದರೂ ಕೂಡ ಏನು ನೋಡೋಕ್ಕಾಗದೇ ಇದ್ದ ಹಾಗೆ, ಕಣ್ಣುಗಳು ಕೋರೈಸೋ ಹಾಗೆ ಆ ಥರ ಏನು ಒಂದು ವಿಶೇಷವಾದ ಒಂದು ಇದೇನು ಹಾಗೇನು ಇರೋದಿಲ್ಲ. ಅಂದರೆ ಅವನು ಬ್ರಹ್ಮವರ್ಚಸ್ಸಿಂದ ಕೂಡಿರ್ತಾನೆ. ಯಾತಕ್ಕೆ? ಆ ಯಜ್ಞ ಯಾಗಾದಿಗಳನ್ನು ಮಾಡಿ ಅದರಿಂದ ಅದರ ಫಲವಾದ ಬ್ರಹ್ಮವರ್ಚಸ್ಸಿನಿಂದ ಕೂಡಿರ್ತಾನೆ. ಬ್ರಹ್ಮವರ್ಚಸ್ಸಿಗೋಸ್ಕರ ಇದನ್ನು ಮಾಡ್ತಾರೆ. ಹೀಗೆ ಬ್ರಹ್ಮವರ್ಚಸ್ಸಿಗೆ ವಿನಿಯೋಗವಾಗಿರತಕ್ಕಂಥ ಮಂತ್ರವನ್ನ ಎಲ್ಲಿ ಮಾಡ್ತಾರೆ? ಮುಂದೆ ಆ ಒಂದು ರಾಜನಾದವನು ಮಾಡ್ತಾರೆ. ರಾಜಸೂಯ ಮತ್ತೆ ಇಂಥ ಇದಕ್ಕೆಲ್ಲ ಮಾಡ್ತಾರಲ್ಲ ಅಶ್ವಮೇಧ ಅಂತ, ಅದಕ್ಕೂ ಕೂಡ ಇದನ್ನು ಹೇಳ್ತಾರೆ. ಅಂದ್ರೆ ಇಲ್ಲಿ ವಿನಿಯೋಗವಾಗಿದೆ, ಅಲ್ಲೂ ಕೂಡ ವಿನಿಯೋಗವನ್ನು ಹೇಳ್ತಾರೆ. ಏನು ತಪ್ಪಿಲ್ಲ ಸ್ವಾಮಿ. ಹಾಗಾಗಿ ಈ ಒಂದು ಭಾಗ ಇದೆಯಲ್ಲ, ಯಾವುದು ಸರ್ವಂ ಪ್ರವಿದ್ಯ ಹೃದಯಂ ಪ್ರವಿದ್ಯ ಅಂತಕ್ಕಂಥದ್ದು, ಇದು ಆಭಿಚಾರಿಕ ಕರ್ಮಗಳಲ್ಲಿ ಪ್ರಯುಕ್ತವಾಗಿದೆ. ಇದ್ದರೂ ಕೂಡ ಇಲ್ಲೂ ಕೂಡ ಆತ್ಮವಿದ್ಯೆಯಲ್ಲೂ ಕೂಡ ಪ್ರಯೋಗ ಮಾಡಬಹುದಾಗಿದೆ. ಏನು ತಪ್ಪಿಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟ. ಇದೇನಿದು? ಈ ಇದರಲ್ಲಿ ಪೂರ್ವ ಪಕ್ಷಿ ಹೇಳಿದ್ದು. ಅವನ ಅಭಿಪ್ರಾಯ ಇಷ್ಟೇ, ಒಂದು ಕಡೆ ವಿನಿಯೋಗವಾಗಿದೆ, ಅದನ್ನ ಇನ್ನೊಂದು ಕಡೆ ವಿನಿಯೋಗ ಮಾಡಬಾರದು, ಅದೇ ಮಂತ್ರ ಅಂತಕ್ಕಂಥ ನಿಯಮ ಏನೂ ಇಲ್ಲ. ನೋಡಿ, ಬೃಹಸ್ಪತಿ ಸವ ವಾಜಪೇಯ ಅಂತ ಹೇಳ್ಬಿಟ್ಟ. ಈಗ ಈ ಬೃಹಸ್ಪತಿ ಸವ ವಾಜಪೇಯ ಅವೆಲ್ಲ ಗೊತ್ತಾಯ್ತು, ಪೂರ್ವ ಪಕ್ಷನೂ ಗೊತ್ತಾಯ್ತು ನಮಗೆ. ಪೂರ್ವ ಪಕ್ಷ ಸಂಬಂಧಪಟ್ಟಾಗ ಏನಾಯ್ತು, ಆ ಸರ್ವ ಪ್ರವಿದ್ಯ ಅನ್ನೋ ಮಂತ್ರ ಆಭಿಚಾರಿಕ ಕರ್ಮದಲ್ಲಿ ಪ್ರಯೋಗವಾಗಿದೆ, ಇಲ್ಲಿ ಇಲ್ಲ, ಒಂದ್ ಕಡೆ ಪ್ರಯೋಗವಾಗಿಬಿಟ್ಟಿದೆ, ಹಾಗಾದ್ರೆ ಇನ್ನೊಂದು ಕಡೆ ಪ್ರಯೋಗ ಏನೋ ಇಲ್ಲಪ್ಪ ಅಂತ ಹೇಳಿದ್ರು. ಅದಕ್ಕೆ ಪೂರ್ವ ಪಕ್ಷ ಹೇಳ್ದ, ಹಾಗೆ ನಿಯಮ ಏನೂ ಇಲ್ಲ ಸ್ವಾಮಿ, ಒಂದು ಕಡೆ ವಿನಿಯೋಗವಾಗಿದ್ರೂ ಕೂಡ ಇನ್ನೊಂದು ಕಡೆ ವಿನಿಯೋಗವಾಗಬಹುದಾಗಿದೆ ಅಂತ ಹೇಳ್ದ. ಆದ್ದರಿಂದ ಏನೂ ಇಲ್ಲ, ಇದು ವಿದ್ಯೆಗೆ ಸಂಬಂಧಪಟ್ಟಿದೆ, ವಿದ್ಯೆಗೆ ಅಂಗವಾಗಿ ಇದೆ, ಹಾಗಾಗಿ ಉಪಸಂಹಾರ ಮಾಡಿಕೊಳ್ಳಬಹುದು. ಇಲ್ಲಿಂದ ಅಲ್ಲಿಗೆ ಉಪಸಂಹಾರ ಮಾಡಿ ಪೂರ್ವ ಪಕ್ಷ. ಅದಕ್ಕೆ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಇವತ್ತು ಆಚಾರ್ಯ. ನೋಡಿ, ಏವಂ ಪ್ರಾಪ್ತೆ ಬ್ರೂಮಃ. ಈಗ ಇವೆಲ್ಲ ಪೂರ್ವಪಕ್ಷ ಗೊತ್ತಾಯ್ತಲ್ಲ. ಪೂರ್ವಪಕ್ಷ ಇದು ವೇದ್ಯ ಮಂತ್ರ ಪ್ರವರ್ಗ್ಯಾದಿ ವಿದ್ಯಾಂಗಮಥವಾ ನತು ಸಂಶಯ ವಿದ್ಯಾ ಸನ್ನಿಧಿ ಪಾಠೇನ ವಿದ್ಯಾಂಗೆ ಮಂತ್ರಕರ್ಮಣಿ. ಪೂರ್ವಪಕ್ಷ ಗೊತ್ತಾಯ್ತು. ಇನ್ನು ನೋಡೋಣ. ಏವಂ ಪ್ರಾಪ್ತೆ ಬ್ರೂಮಃ, ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ವಯಂ ಬ್ರೂಮಃ. ಹೀಗೆಂಬ ಪೂರ್ವಪಕ್ಷವು ಬಂದೊದಗಲಾಗಿ ಇಲ್ಲಿ ನಾವು ಹೇಳುತ್ತೇವೆ. ಯಾರು? ಈ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ ಇವಾಗ. ನೈಷಾಂ ಉಪಸಂಹಾರೋ ವಿದ್ಯಾಸು ಇತಿ. ಒಂದೇ ಒಂದು ವಾಕ್ಯದಲ್ಲಿ
ಸಂಕ್ಷೇಪವಾಗಿ ತಿಳಿಸ್ಬಿಟ್ರು. ನೋಡಪ್ಪ, ಯೇಷಾಂ, ಯೇಷಾಂ ಅಂತಂದ್ರೇನು? ಯೇಷಾಂ ಮಂತ್ರಾಣಾಂ ಉಪಸಂಹಾರ ವಿದ್ಯಾಸು ನ. ಈ ಮಂತ್ರಗಳಿಗೆ ಸರ್ವಂ ಪ್ರವಿದ್ಯಾ ಹೃದಯಂ ಪ್ರವಿದ್ಯಾ ಇದೆಲ್ಲ ಇದೆಯಲ್ಲ, ಈ ಮಂತ್ರಗಳಿಗೆ ವಿದ್ಯಾಸು ಅಂದರೆ ವಿದ್ಯಾ ಪ್ರಕರಣದಲ್ಲಿ, ವಿದ್ಯಾ ಪ್ರಕರಣಗಳಲ್ಲಿ, ವಿದ್ಯಾಸು ಬಹುವಚನ ಇದರಲ್ಲಿ, ವಿದ್ಯಾ ಪ್ರಕರಣಗಳಲ್ಲಿ ನ ಉಪಸಂಹಾರ, ಉಪಸಂಹಾರ ಖಂಡಿತವಾಗಿಯೂ ಇಲ್ಲಯ್ಯ. ಓಹೋ, ಅದಕ್ಕಾಗಿಯೇ ಉಪಸಂಹಾರವಿಲ್ಲ ಎಂಬುದನ್ನ ನಾವು ಹೇಳ್ತಾ ಇಲ್ಲ. ನಾವು ಹೀಗೆ ಹೇಳುತ್ತಿರುವುದಕ್ಕೆ ಗಮಕ ಯಾವುದು? ಭಗವಾನ್ ಸೂತ್ರಕಾರರು, ಬಾದರಾಯಣರು, ಸರ್ವಜ್ಞರು, ಆಚಾರ್ಯರು, ಅವರು ಅದಕ್ಕಾಗಿಯೇ ಇವಾಗ ಈ ಪೂರ್ವಪಕ್ಷ ಬಂತಲ್ಲ, ಅದಕ್ಕಾಗಿಯೇ ಈ ಸೂತ್ರವನ್ನು ಹೇಳಿದ್ದಾರೆ. ಇಲ್ಲಿ ಉಪಸಂಹಾರ ಮಾಡತಕ್ಕದ್ದಲ್ಲ. ಯಾಕಪ್ಪ? ಕಸ್ಮಾತ್. ಯಾಕೆ ಕಸ್ಮಾತ್? ಕಾರಣಾತ್ ಅಂದ್ರೆ ವೇದಾದ್ಯರ್ಥ ಭೇದಾತ್. ಈ ಸೂತ್ರ ವೇದಾದ್ಯರ್ಥ ಭೇದಾತ್ ಹೇಗೆ ಆ ಒಂದಕ್ಕೊಂದಕ್ಕೆ ಆ ಕನೆಕ್ಷನ್ ಅಂತಕ್ಕಂಥದ್ದು ತಂದಿದ್ದಾರೆ. ಒಂದು ಪೂರ್ತಿ ಈ ಒಂದು ಸೂತ್ರ ಭಾಷ್ಯ, ಸೂತ್ರ ಅಂತ ಹೇಳಿದ್ರೆ ಒಂದಕ್ಕೊಂದಕ್ಕೆ ಸಂಬಂಧ. ನಾವು ಏನಂತ ಮಾಡಬಹುದು? ಒಂದು ಇಡೀ 555 ಸೂತ್ರಗಳನ್ನ ನನಗೆ ಯಾರೋ ಒಬ್ರು ಒಂದು ಸೂಚನೆ ಕೊಟ್ಟಿದ್ರು ಹಿಂದೆನೆ. ಏನೋ ಪರಮಾತ್ಮಂದ ಏನೋ ಗೊತ್ತಿಲ್ಲ, ಆಗಲಿಲ್ಲ. ಅದು ಪ್ರಯತ್ನ ಮಾಡೋಣ. ಈ ಶ್ಲೋಕ ಇದೆ ನೋಡಿ, ವೇದ್ಯಮಂತಿ ಸಂಕ್ಷಿಪ್ತವಾದ ಅಧಿಕರಣದಲ್ಲಿ ಬರತಕ್ಕಂಥ ಶ್ಲೋಕಗಳು, ಅದನ್ನು ಹಾಕಿ ಈ ಶ್ಲೋಕದಲ್ಲೇ ಭಾಷ್ಯಾರ್ಥ ಪೂರ್ಣವಾಗಿ ಇದ್ದುಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕನ್ನಡದಲ್ಲಿ ವಿವರಣೆ ಕೊಟ್ಬಿಟ್ರೆ 550 ಸೂತ್ರಕ್ಕೂ ಮಾಡಿಬಿಟ್ರೆ ಅದ್ಭುತವಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ, ಮಾಡಬೇಕಲ್ಲ. ನಮಗೆ ನೋಡೋಣ, ಏನು ಆಚಾರ್ಯರ ಒಂದು ಕೃಪೆ, ಅವರ ಒಂದು ಅನುಗ್ರಹ ಇದ್ದರೆ ಯಾವುದು ಸಾಧ್ಯ ಇಲ್ಲ. ಎಲ್ಲವೂ ಸಾಧ್ಯ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ. ಅಷ್ಟೇ, ಏನು ಬೇಕಾದ್ರೆ ನೋಡೋಣ. ಈಗ ಹೃದಯಂ ಪ್ರವಿದ್ಯ ಇತ್ಯೇವಂ ಜಾತೀಯಕಾನಾಂ ಹಿ ಮಂತ್ರಾಣಾಂ ಯೇ ಅರ್ಥಾಃ ಹೃದಯ ವೇದಾದಯಃ ಭಿನ್ನಾಃ ಅನಭಿಸಂಬದ್ಧಾಃ ತೇ ಉಪನಿಷದುದಿತಾಭಿಃ ವಿದ್ಯಾಭಿಃ. ಯಾಕೆ ಅಂದರೆ ಭಗವಾನ್ ಬಾದರಾಯಣ ಸೂತ್ರವನ್ನು ಮಾಡಿದ್ರು. ಈ ಒಂದು ಸರ್ವಂ ಪ್ರವಿದ್ಯ ಹೃದಯಂ ಪ್ರವಿದ್ಯ ಅಂತ ಇದೆಯಲ್ಲ, ಸರ್ವಂ ಅಂದರೆ ಸರ್ವಂ ಅಂಗಂ ಪ್ರವಿದ್ಯ ಅಂತ, ಎಲ್ಲ ಅಂಗವನ್ನು ಸೀಳು ಹಾಕಿ ಹೃದಯವನ್ನು ಸೀಳು ಹಾಕಿ ಅಂತೆಲ್ಲ ಇದೆಯಲ್ಲ, ಇದು ಇಂತಹ ಮಂತ್ರಗಳ ಒಂದು ಗುಂಪೇನಿದೆ, ಅದರಲ್ಲಿ ಯಾವ ಒಂದು ಅರ್ಥ ಪ್ರಯೋಜನ ನಮಗೆ ಸಿಕ್ಕುತ್ತೋ, ಯಾವುದದು? ಈ ಒಂದು ಹೃದಯ ವೇದಾದಯ, ಹೃದಯ ಸೀಳುವುದು ಮುಂತಾದವು, ಅದು ಭಿನ್ನ. ಈ ಆತ್ಮವಿದ್ಯೆಯಲ್ಲಿ ಹೇಳಿರತಕ್ಕಂತಹ ಯಾವುದೇ ವಿಷಯಕ್ಕೂ ಕೂಡ ಇದು ಸಂಬಂಧಪಟ್ಟಿಲ್ಲ, ಪೂರ್ಣವಾಗಿ ಭಿನ್ನವಾಗಿದೆ, ಬೇರೆಯೇ ಆಗಿದೆ, ಪೂರ್ತಿಯಾಗಿದೆ, ಯಾವ ಇದರ ಸಂಬಂಧವೇ ಇಲ್ಲ, ಭಿನ್ನ. ಮತ್ತು ಅನಭಿಸಂಬದ್ಧ ತೇ, ಅಭಿಸಂಬದ್ಧ ಅಂತಕ್ಕಂಥ ಇಲ್ಲವೇ ಇಲ್ಲ, ಅನಭಿಸಂಬದ್ಧ. ಯಾವ ದೃಷ್ಟಿಯಿಂದ ನೋಡಿದ್ರೂ ಕೂಡ ಇದಕ್ಕೆ ಸಂಬಂಧ ಅಂತಕ್ಕಂಥ ಇಲ್ಲವೇ ಇಲ್ಲ, ನಂಟು ಅಂಟು ಇಲ್ಲವೇ ಇಲ್ಲ. ಯಾವುದಕ್ಕೆ? ಉಪನಿಷದುದಿತಾಭಿ ವಿದ್ಯೆ, ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥ ವಿದ್ಯೆಗಳಿಗೂ ಇದಕ್ಕೂ ಏನು ಸಂಬಂಧವಿಲ್ಲ ಅಂತ ಹೇಳಿದ್ರು. ಆಗ ಪೂರ್ವಪಕ್ಷಿ ಹೇಳ್ದ, ಸ್ವಾಮಿ ಇದಕ್ಕೆ ನಾವು ಉತ್ತರವನ್ನು ಹೇಳಿದ್ವಲ್ಲ ಸ್ವಾಮಿ ಹಿಂದೆನೆ, ಇವನು ಹಿಂದೆ ಹೇಳಿದ್ದ ಇದನ್ನ ನೋಡಿ. ಆಚಾರ್ಯರು ಪ್ರಯತ್ನ ಪೂರ್ವಕವಾಗಿ ಇದನ್ನ ಗೊತ್ತವರಿಗೆ ಹೇಳಿದ್ದ, ಅವನಿಗೆ ಪುನಃ ಹಾಕ್ತಾ ಇದ್ದಾರೆ ಅದನ್ನ. ಇವನು ಪೂರ್ವಪಕ್ಷ ಏನು ಹೇಳ್ದ, ಸ್ವಾಮಿ ಇದಕ್ಕೆ ನಾವು ಉತ್ತರ ಹೇಳಿದ್ವಲ್ಲ. ಏನಪ್ಪ, ಏನು ಹೇಳಿದ್ದೆ ನೋಡಿ, ಹೀಗೆ ಹೇಳಿದ್ವಲ್ಲ. ಏನು? ನ ತೇಷಾಂ ತಾಭಿ ಸಂಗಂತುಂ ಸಾಮರ್ಥ್ಯ. ಇಲ್ಲಿ ಇದು ಸಿದ್ಧಾಂತ. ಇದು ನ ತೇಷಾಂ ಅಂದ್ರೆ ಆ ಮಂತ್ರಗಳಿಗೆ, ತಾಭಿಹಿ ಆ ಒಂದು ವಿದ್ಯಾ ಪ್ರಕರಣದಲ್ಲಿ ಬಂದಿರುವ ಮಂತ್ರಗಳಿಗೆ, ಸಂಗಂತುಂ ಅದರ ಜೊತೆ ಸೇರ್ಕೊಳ್ಳೋದಕ್ಕೆ ಇದಕ್ಕೆ ತಕ್ಕ ಒಂದು ಅಧಿಕಾರ ಇಲ್ಲ, ಈ ಮಂತ್ರಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರು.
ಅದಕ್ಕೆ ಪೂರ್ವ ಪಕ್ಷ ಹೇಳ್ದ, ಸ್ವಾಮಿ ನಾವಿದಕ್ಕೆ ಉತ್ತರ ಹೇಳಿದ್ವಲ್ಲ ನಾವು. ಏನಪ್ಪ ಹೇಳಿದ್ದೆ? ನಾನು ಹೃದಯಸ್ಯ ಉಪಾಸನೇಶ್ವಪಿ ಉಪಯೋಗಾತ್ ತದ್ವಾರಕ ಉಪಾಸನಾ ಸಂಬಂಧ ಉಪನ್ಯಸ್ತ. ಅಲ್ಲ ಸ್ವಾಮಿ, ಸರ್ವಂ ಪ್ರವಿದ್ಯ ಇದೆ, ಹೃದಯಂ ಪ್ರವಿದ್ಯ ಅಂತಲೂ ಇದೆಯಲ್ಲ. ಆ ಹೃದಯ ಯಾವುದಕ್ಕೆ ಸಂಬಂಧಪಟ್ಟಿದೆ? ಹೃದಯ ಯಾವುದು? ಉಪಾಸನೆಗೆಲ್ಲ ಆಯತನ. ಅದು ಎಲ್ಲ ಮಾನಸಿಕ ಕರ್ಮಗಳಿಗೂ ಕೂಡ. ಮಾನಸಿಕ ಕರ್ಮ ಏನಿದೆ? ಧ್ಯಾನ, ಉಪಾಸನೆ ಮತ್ತು ಭತ್ತದ ಏನೇನಿದೆ ಎಲ್ಲದಕ್ಕೂ ಕೂಡ ಆಯತನ, ಒಂದು ಆಶ್ರಯ ಯಾವುದು? ಹೃದಯ ಸ್ವಾಮಿ. ಹೌದು ತಾನೆ? ಹಾಗಾಗಿ ಹೃದಯ ಅನ್ನೋ ಪದ ಇದೆ. ಹೃದಯ ಪ್ರವಿದ್ಯ ಅನ್ನೋದಕ್ಕೆ ಬೇರೆ ಅರ್ಥ ಮಾಡ್ತೇವನ. ಪ್ರವಿದ್ಯ ಅಂದ್ರೆ ಅದನ್ನು ಸೀಳಿಕೊಂಡೇನು, ಅದರ ಒಳಗಡೆ ಅಂತ ಅರ್ಥ. ಹೃದಯ ಗುಹೆಯಲ್ಲಿ ಇರತಕ್ಕಂಥ ಆತ್ಮ ಅಂತ ಅರ್ಥ ಆಗುತ್ತೆ. ಸಂಬಂಧ ಇಲ್ವಾ? ಯಾಕಿಲ್ಲ ಅಂತ ನಾವು ಹೇಳಿದ್ವಲ್ಲ ಸ್ವಾಮಿ. ಅದರ ಮೂಲಕವಾಗಿ ಉಪಾಸನೆ ಮಾಡುವುದಕ್ಕೆ ಧಾರೋಪಾಸನೆ ಹೇಳಿದ್ದಾರಲ್ಲ. ಇದೇನು ಮತ್ತೆ ಧಾರೋಪಾಸನೆ? ಹೃದಯದ ಒಳಗಡೆ ಇರತಕ್ಕಂತಹ, ನಮ್ಮ ಹೃದಯ ಇರೋದ ಇಷ್ಟು, ಅದರೊಳಗೆ ಇರತಕ್ಕಂಥ ಆಕಾಶ ಧಾರಾಕಾಶ, ಅದರೊಳಗಡೆ ಇರತಕ್ಕಂಥ ಅವನು, ಅದನ್ನೇ ಹೃದಯ ಪ್ರವಿದ್ಯ ಅಂತ ಹೇಳಿರ್ತಕ್ಕಂಥದ್ದು ಸ್ವಾಮಿ ಅಂತ ಹೇಳ್ಬಿಟ್ಟ. ಓಹೋ, ಹೌದೇನಪ್ಪ? ಉಪನ್ಯಾಸ ಅಂದ್ರೆ ಅದಕ್ಕೆ ಆಚಾರ್ಯರು ಅಷ್ಟೇ ಶಾಂತವಾಗಿ ಹೇಳಿದ್ರು, ನೇತ್ಯುಚ್ಯತೆ. ನೋಡಪ್ಪ, ಇದೆಲ್ಲ ಹೇಳಿದ್ ಸರಿ ನೀನು ಹೇಳಿದ್ದು, ಆದರೆ ಇದು ಸರಿಯಲ್ಲ ಎಂದು ನಾವು ಹೇಳುತ್ತೇವೆ. ಓಹೋ, ಇದು ಸರಿಯಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. ಹೇಗೆ? ಅದನ್ನು ವಿವರಣೆ ಕೊಡಬೇಕಲ್ಲ, ಅದನ್ನು ಕೊಡ್ತಾ ಇದ್ದ. ಹೃದಯ ಮಾತ್ರ ಸಂಕೀರ್ತನಸ್ಯ ಏವಂ ಉಪಯೋಗ ಕಥಂಚಿತ್ ಉತ್ಪ್ರೇಕ್ಷ್ಯೇತ. ನೋಡಪ್ಪ, ಒಂದು ವೇಳೆ ಹೃದಯ ಮಾತ್ರ ಸಂಕೀರ್ತನಸ್ಯ ಹೃದಯಂ ಪ್ರವಿದ್ಯ ಎಂಬುದಾಗಿ ಒಂದೇ ಒಂದು ವಿಚಾರವನ್ನು ಹೇಳಿದ್ದಿದ್ದರೆ ಆಗ ನೀನು ಹೇಳಿದ ಹಾಗೆ ಏನೋ ಒಂದು ಉತ್ಪ್ರೇಕ್ಷೆ ಮಾಡಬಹುದಾಗಿತ್ತು. ಇವೆಲ್ಲ ಉತ್ಪ್ರೇಕ್ಷೆ ತಾನೆ. ಹೃದಯವನ್ನು ಕತ್ತರಿಸಿದ್ರೇನು? ಹೃದಯವನ್ನು ಕತ್ತರಿಸಿದ್ರೆ ಹೃದಯದ ಒಳಗಡೆ ಇರತಕ್ಕಂಥ ದಹರಾಕಾಶ, ಆ ದಹರಾಕಾಶ ಒಳಗಡೆ ಇರತಕ್ಕಂಥ ಪರಮಾತ್ಮ. ಏನೋ ಅರ್ಥ ಉತ್ಪ್ರೇಕ್ಷೆ ಮಾಡಿ ಕಲ್ಪನೆ ಮಾಡಬಹುದು. ಯಾವಾಗ? ಹೃದಯ ಒಂದನ್ನೇ ಹೇಳಿದ್ದಿದ್ದರೆ, ಹೃದಯ ಒಂದನ್ನೇ ಹೃದಯವನ್ನು ಸೀಳಿತ ಒಂದನ್ನೇ ಹೇಳಿದ್ರೆ ಆಗ ಹೇಳಿದಾಗ ಏನೋ ಅದು ಸರಿ ಇಲ್ಲ, ಏನೋ ಒಂದು ಸಂಬಂಧ ಮಾಡ್ಬೋದಾಗಿತ್ತು, ಹೇಗೋ ಒಂದು ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು. ಉತ್ಪ್ರೇಕ್ಷೆ ಅಂತ ಆದರೆ ಏನಾಗಿದೆ ಇಲ್ಲಿ? ನಚ ಹೃದಯ ಮಾತ್ರ ಅತ್ರ ಮಂತ್ರಾರ್ಥ. ಇಲ್ಲಿ ಈ ಪೂರ್ಣ ಮಂತ್ರದಲ್ಲಿ ಏನಪ್ಪಿದೆ? ಹೃದಯಂ ಪ್ರವಿದ್ಯ. ಹೃದಯ ಒಂದನ್ನೇ ಏನು ಹೇಳಿಲ್ಲ ಇಲ್ಲಿ. ಏನು? ಹೃದಯಂ ಪ್ರವಿದ್ಯ ಧಮನಿ ಪ್ರವೃಜ್ಯ ಇತ್ಯೇವಂಜಾತೀಯ ಕೋಹಿ ನ ಸಕಲೋ ಮಂತ್ರಾರ್ಥ ವಿದ್ಯಾಭಿರಭಿಸಂಪದ್ಯತೆ. ಹೀಗೆ ಕೇವಲ ಹೃದಯವನ್ನೇ ಹೇಳಿದ್ದಿದ್ದರೆ ನೀನು ಹೇಳಿದಾಗ ಏನೋ ಒಂದು ಉತ್ಪ್ರೇಕ್ಷೆ ಮಾಡಿ ಸಂಬಂಧ ಕಲ್ಪಿಸ್ಬಿಡ್ಬೋದಾಗಿತ್ತು, ಅಂಗಾಂಗಿ ಭಾವನೆ ಹೇಳ್ಬೋದಾಗಿತ್ತು. ಆದರೆ ಹಾಗಿಲ್ವಲ್ಲಪ್ಪ. ಅದ್ರ ಹಿಂದೆ ಹೇಳಿದ್ದಾರೆ ಸರ್ವಂ ಪ್ರವಿದ್ಯ ಅಂತ ಹೇಳ್ಬಿಟ್ಟಿದ್ದಾರೆ, ಸರ್ವಮಂಗಂ ಪ್ರವಿದ್ಯ ಅಂತ ಹೇಳಿದ್ದಾರೆ. ಅದರ ಮುಂದೆ ಹೇಳಿದ್ರು ಧಮನಿ ಪ್ರವೃಜ್ಯ ಅಂತ ಹೇಳಿದ್ರು. ಹೃದಯ ಹೇಳಿದ್ರು, ಅಂಗ ಹೇಳಿದ್ರು, ಧಮನಿ ಎಲ್ಲಾನು ಹೇಳ್ಬಿಟ್ಟಿದ್ದಾರೆ. ಹೀಗೆ ಎಲ್ಲವನ್ನೂ ಹೇಳಿರೋದ್ರಿಂದ ಏನಾಗುತ್ತೆ? ಇದು ಈ ಎಲ್ಲ ಮಂತ್ರಗಳೂ ಕೂಡ ಏನು ವಿದ್ಯಾಭಿ ನ ಅಭಿಸಂಪದ್ಯತೆ. ವಿದ್ಯೆಗಳಿಗೆ ಇದಕ್ಕೆ ಏನೂ ಸಂಬಂಧವಿಲ್ಲ. ಈಗೇನಾಯ್ತು? ಹೃದಯ ಸೀಳಿ ಅಂತ ಅನ್ನೋದಕ್ಕೆ ಸಂಬಂಧವಿಲ್ಲ ಅಂತಾಯ್ತು. ಈಗ ಎಲ್ಲವನ್ನೂ ಹೇಳಿದ್ದಾರೆ, ಆದ್ರೆ ಎಲ್ಲವಕ್ಕೂ ಯಾವುದೂ ಸಂಬಂಧ ಇಲ್ಲ ಅಂತ ತೋರಿಸ್ಬೇಕೀಗ. ನೋಡಿ, ಈಗ ಆಚಾರ್ಯರು ತಾವೇ ಹೇಳ್ಬಿಟ್ಟು ತಾವೇನೆ ಏನ್ ಮಾಡಿದ್ರು, ಒಂದು ಬದ್ಧರಾದ್ರು. ಇವಾಗ ಏನಂತ? ಕೇವಲ ಹೃದಯಕ್ಕಷ್ಟೇ ಸೀಮಿತಗೊಳ್ಳದೆ, ಹೃದಯದಲ್ಲಿ ಇದೆ ಹೃದಯ ಪ್ರವಿದ್ಯ ಅಂತಕ್ಕಂಥದ್ದು, ಅದು ಮಾತ್ರ ಸಂಬಂಧವಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಇನ್ನು ಬೇರೆ ಮಂತ್ರ ಇದೆಯಲ್ಲ, ಈ ದೇವಸ್ಥವಿತ ಪ್ರಸವ ಯಜ್ಞಂ ಹರಿತ ನೀಲೋಸಿ ಅಂತೆಲ್ಲ ಇದೆಯಲ್ಲ, ಮುಂದೆ ಹೇಳಿದ್ದಲ್ಲ, ಅದು ಕೂಡ
ಯಾವುದಕ್ಕೂ ಸಂಬಂಧ ಇಲ್ಲ ಇದು ತೋರಿಸ್ಬೇಕು ಇವಾಗ. ಇದು ಒಂದೇ ಅಲ್ಲ, ಯಾಕೆ ಈ ಹೃದಯದ ಜೊತೆ ಅದು ಬಂದಿದೆ. ಆದ್ದರಿಂದ ಎಲ್ಲಕ್ಕೂ ಕೂಡ ಈಗ ಇವರು ಸಮಾಧಾನ ಹೇಳಬೇಕು. ಹೃದಯ ಪ್ರವಿಧ್ಯಾನಕ್ಕೂ ಹೇಳಬೇಕು, ದೇವ ಪ್ರಸವ ಅಂತ ಹೇಳಬೇಕು, ನೀರು ಹರಿತೋಸಿ ನೀಲೋಸಿ, ಅದಕ್ಕೂ ಎಲ್ಲದಕ್ಕೂ ನೋಡಿ ಇದಕ್ಕೂ ಅದಕ್ಕೂ ಏನು ಸಂಬಂಧ ತೋರಿಸ್ಬೇಕು. ಅದನ್ನ ಇವಾಗ ಮಾಡ್ತಾರೆ. ಏನ್ ಹೇಳ್ತಾರೆ, ಮೊಟ್ಟ ಮೊದಲಿಗೆ ಆಭಿಚಾರಿಕ ವಿಷಯೋ ಹಿ ಯೇಷೋರ್ಥ. ಈ ಒಂದು ಸರ್ವಂ ಪ್ರವಿದ್ಯಾ ಹೃದಯಂ ಪ್ರವಿದ್ಯಾ ಎಂತ ಮಂತ್ರ ಇದೆಯಲ್ಲ, ಇವೆಲ್ಲ ಆಭಿಚಾರಿಕ ವಿಷಯಗಳು, ಅಭಿಚಾರ ಕರ್ಮಕ್ಕೆ ಸೇರಿದವು. ಅಭಿಚಾರ ಕರ್ಮ ಅಂದ್ರೆ ಏನು, ನಾವು ಮೊನ್ನೆ ಹೇಳಿದ್ವಲ್ಲ. ಅಭಿಚಾರ ಕರ್ಮ ಅಂತಂದ್ರೆ ಶತ್ರು ಮರ್ದನ ಕಾರ್ಯ, ಶತ್ರುವನ್ನ ದಮನ ಕಾರ್ಯ, ಮರ್ದನ ಕಾರ್ಯ, ಶತ್ರು ದಮನಕ್ಕೆ ಉಪಯೋಗಿಸ್ತಕ್ಕಂಥ ಇದು ಮಂತ್ರ. ಇದು ಆಭಿಚಾರಿಕ ಕರ್ಮ ಅಂತಕ್ಕಂಥದ್ದು. ಇಲ್ಲಿ ಸರ್ವಂ ಪ್ರವಿಧ್ಯ ಅಂತ ಅನ್ನೋದು ಇದಕ್ಕೆ ಸಂಬಂಧಪಟ್ಟಿದೆ. ಏನು, ಶತ್ರು ಸಂಹಾರಕ್ಕಾಗಿ ಉಪಯೋಗಿಸಬೇಕಾದ ಕಡೆ ಇದನ್ನ ಹೇಳಬೇಕು. ಶತ್ರು ಸಂಹಾರಕ್ಕೆ ಉಪಯೋಗ ಆಭಿಚಾರಿಕ ಕರ್ಮ, ಅಲ್ಲಿ ಇದಕ್ಕೆ ಸಂಬಂಧ ಇದೆ. ಯಾವುದಕ್ಕೆ, ಈ ಮಂತ್ರಕ್ಕೆ. ಅದೇ ರೀತಿ ಮುಂದೆ ಎಲ್ಲ ಹೇಳ್ತಾ ಇದ್ರು, ದೇವ ಸವಿತ ಪ್ರಸುವ ಇತ್ಯೇತಸ್ಯ ಮಂತ್ರಸ್ಯ ಅಭಿಸಂಬಂಧ. ಅದೇ ರೀತಿ ಈ ದೇವ ಸವಿತ ಪ್ರಸುವ ಯಜ್ಞಂ ಅಂತಿದೆ. ಅಂದ್ರೆ ದೇವ ಸವಿತ, ಎಲೈ ಸವಿತೃ ದೇವನೇ ನಮಗೆ ಯಜ್ಞವನ್ನ ಉಂಟು ಮಾಡಿಕೊಡು ಅಂತ ಹೇಳಿದ್ದಲ್ಲ, ಪ್ರಸುವ ಅಂತ ಹೇಳಿದ್ದಲ್ಲ. ಅದು ಕೂಡ ಏನು, ಈ ವಿದ್ಯೆಗೆ ಸಂಬಂಧ ಇಲ್ಲ. ಯಾತಕ್ಕೆ, ಅದು ಯಜ್ಞಕ್ಕೆ ಸಂಬಂಧ ಅಷ್ಟೇ, ವಿದ್ಯೆಗೆ ಎಲ್ಲಷ್ಟು ಸಂಬಂಧ ಇಲ್ಲ. ಇದೇನಾಯಿತು, ಸರ್ವಂ ಪ್ರವಿದ್ಯ, ಇದು ಆಭಿಚಾರಿಕ ಕರ್ಮಕ್ಕೆ ಸಂಬಂಧ ಆಯಿತು, ವಿದ್ಯೆಗೆ ಸಂಬಂಧವಿಲ್ಲ ಆಯಿತು. ಈ ಒಂದು ದೇವ ಪ್ರಸುವ ಅಂತಕ್ಕಂಥ ಮಂತ್ರ ಇದೆಯಲ್ಲಪ್ಪ, ಅದು ಕೂಡ ಯಜ್ಞ ಕರ್ಮಕ್ಕೆ ಸಂಬಂಧವಾಗಿದೆಯೇ ಹೊರತು ವಿದ್ಯೆಗೆ ಸಂಬಂಧವಾಗಿಲ್ಲ ಅಂತ ಹೇಳಿ, ಇತ್ಯಸ್ಯ ಯಜ್ಞ ಪ್ರಸವಲಿಂಗತ್ವ, ಯಜ್ಞವನ್ನು ಉಂಟು ಮಾಡಿಕೊಡು ಎಂಬುದಾಗಿ ಇದರ ಒಂದು ಗುರುತು ಇರುವುದರಿಂದ ಯಜ್ಞೇನ ಕರ್ಮಣ ಸಂಬಂಧ, ಯಜ್ಞವನ್ನ ಉಂಟು ಮಾಡುವುದಕ್ಕಾಗಿ ಅಂತ ಪ್ರಧಾನವಾಗಿ ಹೇಳ್ಬಿಟ್ಟಿದ್ದಾರೆ ಗುರುತು. ಇದಕ್ಕೆ ಯಜ್ಞವನ್ನುಂಟು ಮಾಡೋದಕ್ಕಾಗಿ ಈ ಮಂತ್ರ. ಹಾಗಾಗಿ ಯಜ್ಞದಲ್ಲಿ ಇದಕ್ಕೆ ಸಂಬಂಧವಿದೆಯೇ ಹೊರತು ವಿದ್ಯೆಯಲ್ಲಿ ಸಂಬಂಧ ಇಲ್ಲ, ಆತ್ಮವಿದ್ಯೆಯಲ್ಲಿ ಅಂತ. ಮತ್ತು ತದ್ವಿಶೇಷ ಸಂಬಂಧ ತದ್ವಿಶೇಷ ಸಂಬಂಧತ್ತು ಪ್ರಮಾಣಾಂತ ಅನುಸರ್ತವ್ಯ. ಇದು ಯಜ್ಞಕ್ಕೆ ಯಾವ ವಿಧದಲ್ಲಿಯೂ ಸಂಬಂಧಪಟ್ಟಿಲ್ಲ. ಯಜ್ಞಕ್ಕೆ ಸಂಬಂಧಪಟ್ಟಿದೆ, ವಿದ್ಯೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಆ ಯಜ್ಞಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಒಂದು ವಿಶೇಷ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತಕ್ಕಂಥ ವಿಷಯ ಇದೆಯಲ್ಲ, ವಿಶೇಷಗಳು. ವಿಶೇಷ ಅಂದ್ರೇನು, ಅದಕ್ಕೆ ಮಾತ್ರ ಸಂಬಂಧಪಟ್ಟಿದೆ, ಬೇರೆ ಸಂಬಂಧಪಟ್ಟ ವಿಶೇಷ ಅದು ಇದೆಯಲ್ಲ. ಇದನ್ನು ನಾವು ಹೇಗೆ ತಿಳ್ಕೋಬೇಕು ಅಂದರೆ ಪ್ರಮಾಣಾಂತರ, ಬೇರೆಯ ಪ್ರಮಾಣಗಳಿಂದ. ಇಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಈ ಮೀಮಾಂಸಾ ದರ್ಶನದಲ್ಲಿ ಒಂದು ಪ್ರಸಿದ್ಧವಾದ ಸೂತ್ರ ಇದೆ. ಇದ್ರ ಬೇಕಾದಷ್ಟಲ್ಲಿ ನಾವು ಹೇಳಿದ್ದೇವೆ ಅಂತ ಕಾಣುತ್ತೆ, ನಾವು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇದೆ. ಶ್ರುತಿ ಲಿಂಗವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮವಾಯೇ ಪಾರದೌರ್ಬಲ್ಯಮರ್ಥ ವಿಪ್ರಕರ್ಷಾತ್ ಅಂತಕ್ಕಂಥ ಸೂತ್ರ ಒಂದು. ಇದನ್ನ ಇಲ್ಲಿಯೂ ಕೂಡ ಅಪ್ಲೈ ಮಾಡ್ಕೊಳ್ತಾರೆ, ಅನುಸರಿಸ್ತಾರೆ. ಏನು, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಮತ್ತೆ ಸ್ಥಾನ ಮತ್ತು ಸಮಾಖ್ಯ, ಇವು 6 ಅಂಶಗಳು. ಈ 6 ಅಂಶಗಳಲ್ಲಿ ಈ ಒಂದೊಂದು ಕೂಡ ಮುಂದಿನದಕ್ಕಿಂತ ಹಿಂದಿನವು ಪ್ರಬಲವಾಗಿರುತ್ತದೆ. ಹಿಂದಿನದ ಪ್ರಾಬಲ್ಯ, ಹಿಂದಿನಕ್ಕೆ ಮುಂದಿನದು ದುರ್ಬಲ. ಈಗ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತ ಮುಗಿದೈತೆ. ಒಂದು ಉದಾಹರಣೆ ಇರುತ್ತೆ, ಇದರ ಮುಂದಿನ ಭಾಗದಲ್ಲಿ ಸ್ವಲ್ಪ ವಿಸ್ತಾರವನ್ನು ನೋಡೋಣ. ಒಂದು ಹೇಳಬೇಕು ಅಂದರೆ, ಯಾವುದೋ ಒಂದು ವಾಕ್ಯ ಇರುತ್ತೆ, ಅದರಲ್ಲಿ
ಸಮಾಖ್ಯ. ಸಮಾಖ್ಯ ಅಂದ್ರೇನು? ಹೆಸರು. ಹೆಸರು ಯಾವುದು ಅಂತಂದ್ರೆ ಒಂದು ಯಾವ ಏನ್ ಬೇಕಾದ್ರೂ ಹೇಳ್ಬೋದು. ಈಗ ನೋಡಿ, ಜ್ಯೋತಿಷ್ಠೋಮ ಅಂತ ಯಾವುದೋ ಒಂದು ಕರ್ಮ ತಗೊಳ್ಳಿ. ಯಾವುದೋ ಒಂದು ಕರ್ಮ ಇದೆ, ಅದಕ್ಕೆ ಇಂಥ ಕರ್ಮ, ಯಾವುದೋ ಒಂದು ಯಜ್ಞ, ಅದಕ್ಕೆ ಹೆಸರಿದೆ, ಇಂಥ ಬೇಕಾದ ಹೆಸರಿದೆ, ಯಾವುದಾದ್ರು ತಗೋಬೋದು. ಇದು ಒಂದು ಕಡೆ ಬಂದಿರುತ್ತೆ. ಇದು ಏನಾಗಿರುತ್ತೆ? ಇದಕ್ಕೆ ಪ್ರಮಾಣ ಯಾವುದು? ಸಮಾಖ್ಯ ಹೆಸರಿದೆಯಲ್ಲಪ್ಪ, ಅದೇ ಪ್ರಮಾಣ. ಏನು ಹೆಸರಿದೆ ಅದೇ ಪ್ರಮಾಣ. ನೋಡ್ರಿ, ಇವನು ಸಿಂಹ ಅಂದ್ರೆ ಸಿಂಹ ಅಂತ ಹೆಸರಿಟ್ಕೊಂಡಿದ್ದಾನಲ್ಲ, ಅದೇ ಪ್ರಮಾಣ. ಅವನು ಶೌರ್ಯವಂತ, ವೀರ್ಯವಂತ ಅಂತ ಅನ್ನೋದಕ್ಕೆ ಅದೇ ಪ್ರಮಾಣ, ಹೆಸರೇ ಪ್ರಮಾಣ. ಅದಕ್ಕಿಂತ ಬೇರೆ ಪ್ರಮಾಣ ಬೇಕಿಲ್ಲ. ಆಯ್ತು, ಹೆಸರಿಗಿಂತ ಏನಾಗುತ್ತೆ? ಇನ್ನೊಂದು, ಇವನು ಸಿಂಹ ಅಂತಾರೆ. ಅಷ್ಟ. ಇವನು ಏನ್ ಮಾಡ್ತಾರೆ? ಇವನು ಸ್ಥಾನ, ಅದಕ್ಕಿಂತ ಹಿಂದಿದ್ದು ಸ್ಥಾನ. ಇದು ಸ್ಥಾನ ಅಂತಂದಾಗ, ಈಗ ಸ್ಥಾನದಲ್ಲಿ ಇವನು ಯಾವುದೋ ಒಂದು ಕಡೆ ಹೋದ, ಅಲ್ಲಿ ಹೋದಾಗ ಈ ಒಂದು ಹೆಸರಿನಿಂದ ಅವನು ಏನು ನಾವು ಕೊಟ್ಟಿರ್ತೇವೆ ಅದು ದುರ್ಬಲವಾಗುತ್ತೆ. ಸ್ಥಾನದಲ್ಲಿ ಏನಾಗುತ್ತೆ ಅದು ಪ್ರಬಲವಾಗುತ್ತೆ. ಆ ಸ್ಥಾನದಕ್ಕಿಂತ ಹಿಂದೆ ಪ್ರಕರಣ, ಸ್ಥಾನವೂ ದುರ್ಬಲವಾಗುತ್ತೆ, ಪ್ರಕರಣ ಒಂದು ಹೋಗಿದ್ರೆ ಪ್ರಕರಣ ಪ್ರಬಲವಾಗುತ್ತೆ. ಪ್ರಕರಣ ಪ್ರಬಲವಾಗುತ್ತೆ ಅಂತಂದಾಗ ಅದಕ್ಕಿಂತ ಹಿಂದೆ ಏನು ವಾಕ್ಯ ಇದೆ, ಏನು ಕಂಠೋಕ್ತವಾಗಿ ಹೇಳ್ಬಿಟ್ಟಿದ್ದಾರೆ, ಅದು ಪ್ರಮಾಣ. ಪ್ರಕರಣ ಮುಖ್ಯ ಅಲ್ಲ, ಎಲ್ಲರೂ ಹೇಳಿರ್ಲಿ. ಅದು ಆ ವಾಕ್ಯ ಇದೆಯಲ್ಲ, ಅದೇ ಪ್ರಮಾಣ. ಅಂದ್ರೆ ಅದಕ್ಕಿಂತಲೂ ಲಿಂಗ, ಅದಕ್ಕೆ ಗುರುತು ಹೇಳಿರ್ತಾರೆ, ದೃಷ್ಟಾಂತ ಹೇಳಿರ್ತಾರೆ, ಗುರುತು ಹೇಳಿರ್ತಾರೆ. ಆಗ ಆ ಗುರುತು ಯಾವ ಗುರುತಿನಿಂದ ಹೇಳಿರ್ತಾರೋ ಅದು ಇದಕ್ಕಿಂತ ದೊಡ್ಡ ಪ್ರಮಾಣ, ಲಿಂಗ ಆಯಿತು. ಅದೇ ಕಟ್ಟಕಡೆಯ ಪ್ರಮಾಣ. ಆದರೆ ಒಂದು ಪಕ್ಷ ಈ ಲಿಂಗದಿಂದ ನಾವು ಏನನ್ನ ಸಿದ್ಧ ಮಾಡಿರ್ತೇವೆಯೋ ಅದು ಶ್ರುತಿಗೆ ವಿರೋಧವಾಗಿ ಬಿಟ್ಟರೆ ಆಗ ಲಿಂಗ ಪ್ರಮಾಣ ಹೋಯಿತು, ಶ್ರುತಿ ಪ್ರಮಾಣ ಬಂತು. ಹೀಗೆ ಮುಂದಿರೋದಕ್ಕಿಂತ ಹಿಂದಿರೋದು ಪ್ರಬಲವಾಗಿರುತ್ತೆ. ಆ ಪ್ರಕರಣ ತಗೊಂಡು ಇಲ್ಲಿ ಸಿದ್ಧ ಮಾಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇದು ಸ್ವಲ್ಪ ನಮಗೆ ಸಂಕ್ಷೇಪ, ಪೂರ್ಣ ಸಂಕ್ಷೇಪ ಅಲ್ಲ, ಸ್ವಲ್ಪ ಮುಂದೆ ಎಲ್ಲ ಉಪಯುಕ್ತ ಆಗುತ್ತೆ. ಸ್ವಲ್ಪ ಅದನ್ನು ತಿಳ್ಕೊಂಡು ಮುಂದೆ ಹೋಗೋಣ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.